ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ನಿವೃತ್ತ ಸರ್ಕಾರಿ ನೌಕರರಿಗೆ ಉಪಯುಕ್ತ ಮಾಹಿತಿ ನೀಡಿದ ಬ್ಯಾಂಕ್ ಮ್ಯಾನೇಜರ್. ಚಿಂತಾಮಣಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆಯು ಸಂಘದ ಸಭಾಂಗಣದಲ್ಲಿ ನಡೆಯಿತು. ಈ ಸಭೆಗೆ ನಗರದ NR ಬಡಾವಣೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ಮ್ಯಾನೇಜರ್ ಶ್ರೀಯುತ ಮಾರುತಿ ಕಾರ್ಪಾಣಿರವರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡು ನಿವೃತ್ತ ಸರ್ಕಾರಿ ನೌಕರರಿಗೆ ಬ್ಯಾಂಕಿಗೆ ಸಂಬಂಧಿಸಿದಂತಹ ಹಲವಾರು ವಿಷಯಗಳ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದರು. ಸಭಿಕರ ಹಲವಾರು ಪ್ರಶ್ನೆಗಳಿಗೆ ಸಮಾಧಾನಕರವಾದ ರೀತಿಯಲ್ಲಿ ಉತ್ತರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ನಾರಾಯಣ ಸ್ವಾಮಿರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಾನು ಇಲ್ಲಿ ಮಾರುತಿ ಕಾರ್ಪಾಣಿ ಅಂದ್ಬಿಟ್ಟು ನಿಮ್ಮ NR ಎಕ್ಸ್ಟೆನ್ಷನ್ ಶಾಖೆಯ ಮುಖ್ಯ ವ್ಯವಸ್ಥಾಪನೆಯಾಗಿ ಸುಮಾರು 2 ವರ್ಷದ ಕಾಲ ಕೆಲಸ ಮಾಡ್ತಾ ಇದ್ದೇನೆ. ನೀವು ಕಂಡಂತೆ ನಾನು ನಾನೇ ಒಂದು ಮ್ಯಾಕ್ಸಿಮಮ್ ಈ ಪಿರಿಯಡ್ ಈ ಶಾಖೆಯಲ್ಲಿ ಮಾಡಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಅದರ್ವೈಸ್ 2 ವರ್ಷ ಯಾರು ಕಂಪ್ಲೀಟ್ ಮಾಡಿಲ್ಲ. ಸೊ ಅದಕ್ಕೂ ಕೂಡ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಆ ಒಂದು ವಿಶೇಷವಾದ ಕಾರಣ ಏನು, ನಮ್ಮ ಒಂದು ಸೇವಾ ಮನೋಭಾವನೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಏನು ಅನ್ಯೋನ್ಯತೆ ಇದೆ, ಬಾಂಧವ್ಯ ಇದೆ, ಬಾಂಧವ್ಯ ಬೆಳೆಸ್ಕೊಂಡು ಈ ಶಾಖೆಯ ಪ್ರಗತಿಯತ್ತ ನಾನು ಸಾಕ್ತಾ ಇದ್ದೇನೆ. ಸೊ ಹೀಗಾಗಿ ನಾನು 2 ವರ್ಷ 6 ತಿಂಗಳು ಈ ಶಾಖೆಯಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ಈ ಪೆನ್ಷನ್ ಏನು ನಮಗೆ ಪೆನ್ಷನ್ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ಸಾಕಷ್ಟು ಬ್ಯಾಂಕ್ಗಳು ತಮ್ಮದೇ ಆದಂಥ ರೀತಿಯಲ್ಲಿ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ. ಅದೇ ರೀತಿ ನಾವು ಕೂಡ ಒಂದು ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿದಾಗ ಆ ಟೆಕ್ನಾಲಜಿ ನಮ್ಮೆಲ್ಲರನ್ನು ಒಂದುಗೂಡಿಸ್ತದೆಯೋ ಅಥವಾ ನಮ್ಮನ್ನ ದೂರ ತರ್ತದೆಯೋ ಅನ್ನೋಂಥ ಮಾತಿನಲ್ಲಿ ಬಹುಶಃ ಟೆಕ್ನಾಲಜಿ ಬಂದ ತಕ್ಷಣ ನೀವು ವಿಶೇಷವಾಗಿ ಭೇಟಿ ಆಗ್ತಾ ಇಲ್ಲ. ಟೆಕ್ನಾಲಜಿ ಬರೋದ್ರಿಂದ ನಿಮಗೆ ಭೇಟಿ ಆಗ್ತಾನೆ ಈ ಥರದ ಒಂದು ಸಭೆ ಸಮಾರಂಭ ಮಾತ್ರ ಸಾಧ್ಯ ನಿಮಗೆ ಭೇಟಿ ಆಗಲಿಕ್ಕೆ, ಯಾವುದಾದ್ರೂ ಒಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಹಾಗೂ ಅದರ ಬಗ್ಗೆ ಒಂದು ವಿಶೇಷವಾದಂಥ ಏನು ಸಲಹೆ ಮತ್ತು ಸೂಚನೆಗಳನ್ನು ಪಡ್ತಕ್ಕಂಥದ್ದು ಮತ್ತೆ ಒಂದು ನಿರ್ಧಾರವನ್ನು ತೆಗೆದು ಕೂಡ ಈ ಥರದ ವೈಯಕ್ತಿಕ ಒಂದು ಏನು ಸಭೆ ಸಮಾರಂಭಗಳು ಬಹಳ ವಿಶೇಷ ಇದಾವೆ. ಇನ್ನು ಮುಂದೆ ಎಲ್ಲಾನು ಸಭೆಗಳಿಗೆ ನಾನು ಇರುವಷ್ಟು ಅವಧಿನಲ್ಲಿ ನಿಮ್ಮ ಎಲ್ಲ ಒಂದು ಮೀಟಿಂಗ್ಗಳಿಗೆ ನಾನು ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ನಿಟ್ಟಿನಲ್ಲಿ ಅದು ನನ್ನ ಒಂದು ಪ್ರಯತ್ನ ಇದ್ದೇ ಇರ್ತದೆ. ಈಗ ಬಹುಶಃ ನಮ್ಮ SBI ಅನ್ನು ತಗೊಂಡಾಗ ಎಕ್ಸ್ಕ್ಲೂಸಿವ್ಲಿ ನಾವು ಮಾಡಿದ್ದೇವೆ CPPC, ಸೆಂಟ್ರಲೈಸ್ ಪ್ರೊಸೆಸಿಂಗ್ ಆಫ್ ಪೆನ್ಷನ್ ಸೆಂಟರ್ ಅಂತ ಹೇಳ್ಬಿಟ್ಟು. ಸೊ ಆ ನಿಟ್ಟಿನಲ್ಲಿ ಮೋಸ್ಟ್ಲಿ 1 ವರ್ಷಕ್ಕೆ ಮಾತ್ರ ಒಂದು ಸಾರಿ ನಮ್ಮ ಹತ್ರ ಒಂದು ಬರೋ ಅವಕಾಶ ಕೂಡ ನಿಮಗಿದೆ. ಇನ್ನು ಮುಂದೆ ಅದು ಇಲ್ಲ. ಬಿಕಾಸ್ ಯುವರ್ ಲೈಫ್ ಸರ್ಟಿಫಿಕೇಟ್ ಇನ್ ದ ಮಂತ್ ಆಫ್ ನವೆಂಬರ್. ಇನ್ನು ನಿಮ್ಮ ಮೊಬೈಲ್ಗೆ ಒಂದು ಆ್ಯಪ್ ಬರ್ತಾ ಇದೆ ಶಾರ್ಟ್ಲಿ. ಆಸ್ ಇಟ್ ಈಸ್ ಆನ್ಲೈನ್, ನೀವು ಎಲ್ಲೇ ಕೂತ್ಕೊಂಡು ಕೂಡ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟ್ಸ್ ಸಬ್ಮಿಟ್ ಮಾಡ್ಬೋದು. ಎಲ್ಲಿ ಪ್ರಶ್ನೆ ಬರ್ತದೆ ಏನಾದರೂ ನಮ್ಮ ಪೆನ್ಷನ್ನಲ್ಲಿ ಇದಕ್ಕೆ ಸಪೋಸ್ ಇಫ್ ದೇರ್ ಇಸ್ ಎನಿ ಕ್ರೆಡಿಟ್ ರಾಂಗ್ ಆರ್ ಎಕ್ಸೆಸ್ ರಿಕವರಿ ಆರ್ ಶಾರ್ಟ್ ರಿಕವರಿ ಆರ್ ಶಾರ್ಟ್ ಪೇ ಎಕ್ಸೆಸ್. ಸೊ ದೀಸ್ ಆರ್ ದ ಫ್ಯೂ ಅಕೇಷನ್ಸ್ ಓನ್ಲಿ ಕ್ರಿಯೇಟ್ ಟು ಕಮ್ ಅಂಡ್ ಮೀಟ್ ದ ಮ್ಯಾನೇಜರ್ ಆರ್ ದ ಸ್ಟಾಫ್ ಅಟ್ ದ ಬ್ರಾಂಚ್. ಸೊ ಸ್ವಲ್ಪ ಇಷ್ಟು ಎಲ್ಲರಿಂದ ಆದರ್ಶ ನೋಡಿದಾಗ ಬಹುಶಃ ನಮ್ಮ ಶಾಖೆಯಲ್ಲಿ ಕೂಡ ಹಾಕೋದು ಯಾವುದೇ ಸಮಸ್ಯೆಗಳಿಲ್ಲ. ಹಾಗಾಗಿ ಇಲ್ಲಂತೂ ಕೂಡ ಹೇಳ್ತಾರೆ 1-2 ಜನ ನಮ್ಮ ಹತ್ರ ಬಂದರು. ಫೈನ್ ನಂಬರ್ ಬಂದು ಸರ್ ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಆಗಿ. ಸೊ ಅದರ ಒಂದು ನನ್ನ ಕ್ಲಾರಿಫಿಕೇಶನ್ ಏನಂದ್ರೆ ಇಲ್ಲಿವರೆಗೆ ನಮ್ದು ಇನ್ಕಮ್ ಟ್ಯಾಕ್ಸ್ ಆಗಲಿಲ್ಲ ಸರ್, ಇವಾಗ ಯಾಕೆ ಇನ್ಕಮ್ ಟ್ಯಾಕ್ಸ್ ಆಗಿದೆ ಅನ್ನೋದಕ್ಕೂ ಕೂಡ ಟೆಕ್ನಾಲಜಿ ಏನಾಗ್ತದೆ, ಸಡನ್ ಆಗಿ ನಿಮ್ಮ ಆಧಾರ್ ಡಿಸೇಬಲ್ ಆಗ್ತದೆ. ಅದಕ್ಕೆ ನಾನಾ ಕಾರಣಗಳು ಕೊಡ್ತೇವೆ. ಸರ್ ನಂದು ಪ್ಯಾನ್ ಕಾರ್ಡ್ ಇದೆ, ಎಲ್ಲ ಇದೆ. ಅಫ್ಕೋರ್ಸ್ ಎಲ್ಲರೂ ಕೂಡ ತಾವು ಸಾಕಷ್ಟು ವೆರಿ ಲೆಂದಿ 30-40 ಇಯರ್ಸ್ ಸರ್ವಿಸ್ ಮಾಡಿ ಈಗೀಗ ವಿಶ್ರಾಂತಿ ಜೀವನ ಪಡೆದಾಗ ನೀವು ಕೂಡ ಏನು ಬ್ಯಾಂಕ್ ಇದೆ, ಬ್ಯಾಂಕಿನ ಪ್ಲಾಟ್ಫಾರ್ಮ್ ಇದೆ, ಫ್ಯೂಚರ್ ವ್ಯವಸ್ಥೆ ಇದೆ, ಸರ್ಕಾರದ ಲೆಕ್ಕಪತ್ರದ ಏನನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ನೀವು ಕೂಡ ವಿಶೇಷವಾದಂತಹ ಸೇವೆಗಳನ್ನು ಸಲ್ಲಿಸಿದ್ದೀರಿ. ಸೊ ನಿಮಗೆ ಅಷ್ಟೋದ್ರ ಬಗ್ಗೆ ಹೆಚ್ಚಿಗೆ ಆಗುವಂಥದ್ದು ಬಹುಶಃ ನಾನು ದೊಡ್ಡವನು ಕೂಡ ಅಲ್ಲ. ಬಟ್ ಆ ಬ್ಯಾಂಕ್ ಅಂತ ಬಂದಾಗ ಈ ಮ್ಯಾಟರ್ನ ನಮಗೂ ಕೂಡ ಸ್ವಲ್ಪ ವ್ಯವಸ್ಥೆ ಇದೆ. ಸೊ 1-2 ಕೇಸ್ಗಳು ನನಗೆ ಈ ವರ್ಷದಲ್ಲಿ ಬಂದರು. ಸರ್ ನನಗೆ ಸಡನ್ ಆಗಿ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ ನಾವು ಅದನ್ನ ಮುಖಾಮುಖಿಯಾಗಿ ಮಾತಾಡಿ ಇಮಿಡಿಯೇಟ್ಲಿ ನಾನು CPPC ಮಾತಾಡಿದಾಗ ನಮ್ಗೆ ಆನ್ಸರ್ ಬಂತು, ಸರ್ ಅವ್ರದ್ದು ಆಧಾರ್ ಲಿಂಕ್ ಇಲ್ಲ, ಹಾಗಾಗಿ ನಮಗೆ ಅಕೌಂಟ್ ಫಾರ್ ಆಗದೆ ಇರೋದ್ರಿಂದ ವಿ ಹ್ಯಾವ್ ಟು ಗೋ ಫಾರ್ ದಿ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ಸ್. ಸೊ ಅದನ್ನು ಕೂಡ 1-2 ನಮ್ಮ ಬಾಂಧವರಿಗೆ ನಾನು ತಿಳಿಸಿದ್ದೇನೆ. ಸಾಕಿದ್ದಷ್ಟು ಕೂಡ ಅದನ್ನು ನಾವು ಅವರಿಗೆ ಮುಂದೆ ಬರೋ ಒಂದು ಏನು
ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತದೆ, ಅವಾಗ ನೀವು ಅದನ್ನ ಮತ್ತೆ ಕ್ಲೇಮ್ ಕೂಡ ಮಾಡ್ಕೋಬಹುದು. ಸಿನ್ಸ್ ಯು ಆರ್ ನಾಟ್ ಅಟ್ ಆಲ್ ಇನ್ಕಮ್ ಕೂಡ ನಿಮಗೆ ಟ್ಯಾಕ್ಸೇಬಲ್ ಬರದೇ ಇರೋದ್ರಿಂದ ಅದು ಇವಾಗ ಹೋಗಿರ್ತದೆ, ಬಟ್ ಇನ್ಕಮ್ ಟ್ಯಾಕ್ಸ್ ಮತ್ತೆ ನಿಮಗೆ ರಿಫಂಡ್ ಬರ್ತದೆ, ಸಬ್ಜೆಕ್ಟ್ ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಇನ್ನೊಂದು ಅಕೇಶನ್ ನಲ್ಲಿ ಸರ್ ನಮಗೆ ಸೂಪರ್ ಪೆನ್ಷನ್ ಬರಬೇಕು. ಎಕ್ಸಾಂಪಲ್ ಯಾರು 80 ವರ್ಷ 85 ವರ್ಷ ಆಗಿರ್ತೀವಿ, ಎಲ್ಲರೂ ಕೂಡ ನಿಮ್ಮ ಏನೊಂದು PPO ಲಿಸ್ಟ್ ಪ್ರಕಾರ ಎಲ್ಲರೂ ಎಲಿಜಿಬಿಲಿಟಿ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ಕೂಡ ಅಲ್ಲಿ ನಮಗೆ ಟಾಟಾ ಮೇಂಟೆನೆನ್ಸ್ ನಲ್ಲಿ ನನ್ನ ಹತ್ರ ಯಾವ ಬಂದಿಲ್ಲ, ಒಬ್ಬರೇ ಒಬ್ಬರು ಬಂದಿದ್ರು ನಲ್ಲಿ ಸರ್ ನನಗೆ 85 ಇಯರ್ಸ್ ಆಯ್ತು, ನನಗೆ ಸೂಪರ್ ಪೆನ್ಷನ್ ಬರಬೇಕು. ಬಹುಶಃ ನಮ್ಮ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಇಲ್ಲದೇ ಅದು ಬರಬೇಕು. ನಮ್ಮ ಡಾಟಾ ಏನು ನಾವು ಟೆಕ್ನಾಲಜಿಯನ್ನು ತೆಗೆದುಕೊಂಡಾಗ ನಮ್ಮ ಮ್ಯಾನ್ಯುವಲ್ ಇಂಟರ್ವೆನ್ಷನ್ಸ್ ಬರಬೇಕು. It should calculate its own because it has got each and every, the memory and the capacity to think it over, which we call the artificial intelligence. ಸೊ ಅವರ ಮಷೀನ್ ಮಾಡದೇ ಇರೋ ಕೆಲಸನ ಮತ್ತೆ ನಾವು ಮ್ಯಾನ್ಯುವಲ್ ಇಂಟರ್ವೆನ್ಷನ್ಸ್ ಮಾಡಬೇಕಾಗ್ತದೆ. ಸೊ ಈ ಥರದ ಒಂದು 2 ಕೇಸ್ಗಳು ನಮ್ಮ ಗಮನಕ್ಕೆ ಬಂದು ಸರ್ ಅದನ್ನು ನಾನು ನೀಟಾಗಿ ತಗೊಂಡು ಮತ್ತೆ ಕೈಯಿಂದ ಬರೋದು CPC ಅವ್ರಿಗೆ ಮಾತಾಡಿ ಆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಕೊಟ್ಟಾಗ ಬಹಳ ಸಂತೋಷದಿಂದ ಅವ್ರಿಗೆ ಏನು ಮುಂಚೆ ಅದು ಎಷ್ಟು ತಿಂಗಳಿಂದ ಪೆಂಡಿಂಗ್ ಇತ್ತು ಅಷ್ಟನ್ನು ಕೂಡ ಎಲ್ಲ ಅವ್ರದ್ದು ಅರಿಯರ್ಸ್ ಮುಖಾಂತರ ಪೇಮೆಂಟ್ ಬಂತು. ಇನ್ನು ವಿಶೇಷವಾಗಿ ಇನ್ನು ಯಾರಿಗೂ ಕೂಡ ಯಾವುದೇ ಥರದ ತೊಂದರೆ ಇಲ್ಲ ಅನ್ನೋದನ್ನು ಕೂಡ ನಾನು ಬಹಳ ಸಂತೋಷ ನಿಖರವಾಗಿ ಹೇಳಕ್ಕೆ ಕಷ್ಟಪಡ್ತಾ ಇದ್ದೀನಿ. ಈಗ ನಮ್ಮ ಸಾಹೇಬ್ ಹೇಳಿದಂಗೆ ನಾನು ಕೂಡ ಒಂದು ಸಣ್ಣ ಮೀಟಿಂಗ್ನ ಬಹಳ ಕಡಿಮೆ ಅವಧಿನಲ್ಲಿ ಅರೇಂಜ್ಮೆಂಟ್ ಮಾಡಿ ತಾವುಗಳನ್ನು ಸ್ವಲ್ಪ ದಿನ ಹಿಂದೆ ನಮ್ಮ ಶಾಖೆ ಕೂಡ ಕಳಿಸಿದ್ದೆ. ನಮ್ಮ ಶಾಖೆಯಲ್ಲಿ ಕೂಡ ಒಂದು ವಿಶೇಷವಾದ ರಿಕ್ವೆಸ್ಟ್ ನಿಮ್ಮ ಕಡೆಯಿಂದ ಇದೆ, ಅದಕ್ಕೆ ನಾನು ನೀಟಾಗಿ ಹೆಡ್ ಆಫೀಸ್ಗೆ ಬರೆದಿದ್ದೇನೆ. ಅಟ್ಲೀಸ್ಟ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೆ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಪೆನ್ಷನರ್ಸ್ ಒಂದು ಕೌಂಟರು, ಒಂದು ಕ್ಲರ್ಕ್ ನಿಮಗೆ ಇರ್ತಾರೆ. ಆ ವ್ಯವಸ್ಥೆನೂ ಕೂಡ ಮಾಡಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನನಗೊಂದು 2 ಕ್ಲರ್ಕ್ ಈ ಸಲ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ ಸರ್. ಎಸ್ ಚಪಾತಿ ಕೂಡ ಹೊಡಿಬೋದು ಅಂತಂದ್ರೆ, ಯಾಕಂದ್ರೆ ಅದರಲ್ಲಿ ಒಬ್ಬರನ್ನ ಡೆಫಿನೆಟ್ ಆಗಿ ನಾನು ಪ್ರಾಮಿಸ್ ಮಾಡೋದಕ್ಕೆ ನಾನು ಇರಬೇಕಾದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೇನೆ. ನಾನು ಹೋಗಿ ಇನ್ಯಾರೋ ಒಂದು ಇಂಪ್ಲಿಮೆಂಟ್ ಮಾಡಿದಾಗ ಬಹುಶಃ ಐ ಮೇ ನಾಟ್ ಗೆಟ್ ದ ಕ್ರೆಡಿಟ್ ವಾಟ್ ಎಕ್ಸಾಕ್ಟ್ಲಿ ಐ ಟೇಕನ್ ದ ಪೇನ್ ಟು ಸೋ ಫಾರ್. ಐ ಹ್ಯಾವ್ ಡಿಸೈಡೆಡ್ ಅಂಡ್ ಐ ಆಲ್ರೆಡಿ ಕಮಿಟೆಡ್ ಟು ಆಲ್ ಪೀಪಲ್ ದಟ್ ಐ ವಿಲ್ ಇಂಟ್ರೊಡ್ಯೂಸ್ 1 ಕೌಂಟರ್ ಫ್ರಮ್ 1st day to 10 and exclusively for the pensioners. ಮಾಡಿಸಿದೇವೆ ಸರ್, ಇಲ್ಲೂ ಕೂಡ ಮಾಡಿಸ್ತೀನಿ ಸರ್. ಇಲ್ಲಿ ಏನಾಗಿದೆ ನನ್ನ ಶಾಖೆಯಲ್ಲಿ ಬಹುಶಃ ನನ್ನ ಬ್ರಾಂಚಲ್ಲಿ ಅದು ಮೊದಲು ಆಗ್ಬೇಕಂತ, ಬಿಕಾಸ್ ಮೈ ಬ್ರಾಂಚ್ ಇಸ್ ಅ ಗವರ್ಮೆಂಟ್ ಓರಿಯೆಂಟೆಡ್ ಬಿಸ್ನೆಸ್, ಬಿಕಾಸ್ ನಮ್ಮದು ಕರೆನ್ಸಿ ಜಸ್ಟ್ ಇರೋದ್ರಿಂದ ಎಸ್ ಸರ್. ಅಲ್ಲೂ ಕೂಡ ನಾವು ಮಾತಾಡಿದ್ದೇವೆ ಸರ್, ಮಿಸಸ್ ಸುಶಾಂತ್ ಅವ್ರ ಜೊತೆ ನಾವು ಮಾತಾಡಿದ್ದೇವೆ. ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮಲ್ಲಿನೂ ಕೂಡ ಇವಾಗ ನಮಗೆ ಒಂದು 3 ಜನ ವಿಶೇಷವಾದ ಹೊಸ ಅಪಾಯಿಂಟ್ಮೆಂಟ್ ಅಲ್ಲಿ ನಮಗೆ ಸ್ಟಾಫ್ ಅನ್ನು ಕೊಟ್ಟಿದ್ದಾರೆ. ಇಲ್ಲ ಇವಾಗ ಅದು ಬಹಳ ಕಡಿಮೆ ಅವಧಿನಲ್ಲಿ ಆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇವೆ ಸರ್. ಇನ್ಫ್ಯಾಕ್ಟ್ ನಮ್ಮ ರಾಮಮೂರ್ತಿ ಅವರ ಕಡೆಯಿಂದ ರಿಕ್ವೆಸ್ಟ್ ನಮ್ಗೆ ಬಂದಿದ್ದಾರೆ 3 ತಿಂಗಳು. ನಾನು ಅದನ್ನ ನೀಟಾಗಿ ಬರೆದು ನಮಗೆ ಎಕ್ಸ್ಕ್ಲೂಸಿವ್ ಒಂದು 2 ಮ್ಯಾನ್ ಪವರ್ಸ್ ಇನ್ನೇನು ಈ ಮಂತ್ ಎಂಡಲ್ಲೋ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ಆಲ್ರೆಡಿ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ನಡೆದಿದೆ. ಹಾಗಾಗಿ ಒಂದು 2 ಜನ ಸ್ಟಾಫ್ ಬರೋದ್ರಿಂದ ಇದೇನು ಒಂದು ಸಣ್ಣ ಸಮಸ್ಯೆ ನಿಮ್ಗೆ ವಿಶೇಷವಾದಂತಹ ಸೇವಾ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಒಂದು ಕೌಂಟರ್ನ 1ನೇ ತಾರೀಕಿಂದ 10ನೇ ತಾರೀಕುವರೆಗೆ ಅಟ್ಲೀಸ್ಟ್ ಮಾರ್ನಿಂಗ್ ಅಪ್ ಟು 4 o'clock ಇಡೋದ್ರಿಂದ ನಮ್ಮ ಬ್ಯಾಂಕಿಗೆ ಇನ್ನೂ ಹೆಚ್ಚಿನ ಲಾಭ ಆಗದ ಹೊರತಾಗಿ ತೊಂದರೆ ಯಾವುದು ಆಗೋದಿಲ್ಲ ಅಂತ ತಿಳ್ಕೊಂಡು ತಮ್ಮ ಒಂದು ವಿಶೇಷ ಖಂಡಿತವಾಗಿ ಆ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಐ ವಿಲ್ ಪ್ರಾಮಿಸ್ ಇನ್ ಫ್ರಂಟ್ ಆಫ್ ಯು. ಎಸ್ ಸರ್, ಬರ್ತೇನೆ. ಒಂದು ಮಾತನ್ನು ಕೂಡ ಹೇಳ್ತೇನೆ. ಸೊ ಇದನ್ನೆಲ್ಲನೂ ಗಮನಕ್ಕೆ ತೆಗೆದುಕೊಂಡಾಗ ಒಂದಿಷ್ಟು ಇಂಟ್ರಾಕ್ಟಿವ್ ಮಾಡೋಣ. ಬಟ್ ಮಾಡಲಿಕ್ಕೆ ಕೂಡ ಇವತ್ತು ಆಲ್ರೆಡಿ ಇದ್ರೂ ಕೂಡ ನಮಗೂ ಕೂಡ ಇನ್ನೊಂದು ಯಾವುದೇನು ಮತ್ತೆ ಬೇರೆ ಕೆಲಸ ಇದೆ. ಸೊ ಇಲ್ಲಿ ನಾವು ಇಂಟ್ರಾಕ್ಟಿವ್ ಮಾಡಬೇಕಾದ್ರೆ ವಿಲ್ ಥಿಂಕ್ ಇಟ್ ದ ಕಾಮನ್ ಪ್ರಾಬ್ಲಮ್ಸ್, ಪರ್ಸನಲ್, ವೈಯಕ್ತಿಕ ಮತ್ತು ಸಾಮೂಹಿಕ. ವೈಯಕ್ತಿಕ ಅಂದಾಗ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ದಯವಿಟ್ಟು ಬನ್ನಿ ಬ್ಯಾಂಕಿಗೆ. ಕಾಮನ್ ಆಗಿ ಸಪೋಸ್ ಕೌಂಟರ್ ಓಪನ್ ಮಾಡಿ ಸರ್. ಸೊ ಇಟ್ಸ್ ಅ ಕಾಮನ್ ಬೆನಿಫಿಟ್ ವಿಚ್ ಗೋಸ್ ಟು ಈಚ್ ಅಂಡ್ ಎವ್ರಿ ಒನ್. ಸಪೋಸ್ ಪರ್ಟಿಕ್ಯುಲರ್ ನಿಮ್ಗೆ ಇಂಡಿವಿಜುವಲ್ ಏನಾದರೂ ಪ್ರಾಬ್ಲಮ್ ಇದ್ರೆ ವಿಲ್ ಡಿಸ್ಕಸ್, ನೋ ಪ್ರಾಬ್ಲಮ್, ಮಾತಾಡೋಣ, ವಿಚಾರ ಮಾಡೋಣ. ಇನ್ನೂ ಅದಕ್ಕೆ ಹೆಚ್ಚಿನ ರೂಪುರೇಷೆಗಳನ್ನು ಕೊಡಬೇಕಾದ್ರೆ ಹೆಚ್ಚಿನ ಅದಕ್ಕೆ ಒಂದು ನಿಖರವಾದ ಮಾಹಿತಿ ತಗೋಬೇಕಂದ್ರೆ ದಯವಿಟ್ಟು ನಾನು ತಮಗೆಲ್ಲರೂ ಕೂಡ ವಿನಂತಿ ಮಾಡ್ತೇನೆ. ಎಲ್ಲೆಲ್ಲಿ ವೈಯಕ್ತಿಕ ಪ್ರಾಬ್ಲಮ್ ಇದೆ ದಯವಿಟ್ಟು ನನಗೆ ಸಂಪರ್ಕಿಸಿ ಶಾಖೆಗೆ ಬಂದ್ರೆ ಅಂತ ಮಾತನ್ನ ಇಲ್ಲಿ ಹೇಳ್ತಾ, ಯು ಆರ್ ಎಲಿಜಿಬಲ್ ಅಪ್ ಟು 76 years. 76 years ವರೆಗೆ ತಗೋಬೇಕು. ಲಾಸ್ಟ್ ಲೋನ್ ತಗೋದಾಗ ಅಟ್ಲೀಸ್ಟ್ 2 ವರ್ಷ ಆದ್ರೂ ಸರ್ವಿಸ್ ಮಿಕ್ಕಿರ್ಬೇಕು. ಬರ್ತೇನೆ ಅದು ಕೂಡ. ಫಸ್ಟ್ ಈಸ್ ಏಜ್ ಫ್ಯಾಕ್ಟರ್ 60 to 76 ಏಜ್ ವರೆಗೆ ಲಾಸ್ಟ್ ಲೋನ್ ತಗೋಬೇಕಾದ್ರೆ ಅಟ್ಲೀಸ್ಟ್ 2 ವರ್ಷ ಇನ್ನು ಮಿಕ್ಕಿರ್ಬೇಕು. ಸೊ 74th year ವುಡ್ ಬಿ ಯುವರ್ ಲಾಸ್ಟ್ ಬೆನಿಫಿಟ್. ಇದರಲ್ಲಿ ಏನು ಮಾಡ್ತಿಲ್ಲ. ಸೊ ರಿಮೈನಿಂಗ್ 2 ಇರ್ತದೆ. ನಮ್ಮ SBI ನಲ್ಲಿ ವಿ ಆರ್ ಗಿವಿಂಗ್ 18 times of ಯುವರ್ ನೆಟ್ ಕ್ರೆಡಿಟ್ ಆಫ್ ದ ಲಾಸ್ಟ್ ಮಂತ್. ಎಕ್ಸಾಂಪಲ್ ಲಾಸ್ಟ್ ಮಂತ್ಗೆ
50,000 ಇದ್ರೆ ಇಂಟು 18 ಮಾಡ್ಕೊಳ್ಳಿ. ನಿಮ್ಮದು ಏನು ಸ್ಯಾಲರಿ ಇತ್ತು ಒಂದು 18 ಮಾಡ್ಕೊಳ್ಳಿ. ಹೋದ ವರ್ಷದಲ್ಲೂ ಕೂಡ ಸ್ವಲ್ಪ ಒಂದಿಷ್ಟು ಪೆನ್ಷನ್ ಲೋನ್ಗೆ ಕೊಡೋಕೆ ನಮ್ಗೆ ಕಷ್ಟ ಆಗುತ್ತೆ, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ದಿಸ್ ಥಿಂಗ್ಸ್. 18 ಮತ್ತೆ ಈಗ ನಮ್ಮ ಏನು ಸೈಕಲ್ನಲ್ಲಿ ಈಗ ಮನೆ ಕೆಲವು ಜನ ಕೊಟ್ಟಿದ್ದೇವೆ, ಮಾರ್ನಿಂಗ್ ಕೊಟ್ಟಿದ್ದಾರೆ ಸೈಕಲ್, ಯಾಕಂದ್ರೆ ದೇರ್ ದ ಲಾಟ್ ಆಫ್ ಚೇಂಜ್ ಒಬ್ಬ ಗೋವಿಂದ ಸ್ವಲ್ಪ ಬಹಳ ನಿಖರವಾಗಿ ಅತಿ ನೀಟಾಗಿ ನೋಡ್ಕೊತಾ ಇದ್ದಾರೆ. ಸೊ ಅಪ್ ಟು 76 years ಆಸ್ ಆಫ್ ನೋ ಇಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಅಂಡ್ ಪೆನ್ಷನ್ಸ್ ಲೋನ್ ಬರ್ತದೆ. 18 times SBI ನಲ್ಲಿ ಕೊಡ್ತೀವಿ, ಬೇರೆ ಬ್ಯಾಂಕ್ ನಲ್ಲಿ ಏನಿದೆ ಅಂತ ಬಹುಶಃ ನನ್ಗೆ ಗೊತ್ತಿಲ್ಲ. SBI ನಲ್ಲಿ ಅಪ್ ಟು 76 years 18 times ಆಫ್ ದಿ ನೆಟ್ ಪೆನ್ಷನ್ ಕ್ರೆಡಿಟ್ ಟು ದ ಲಾಸ್ಟ್ ಮಂತ್. ಅದಕ್ಕೆ ಸಿಂಪಲ್ ಆಗಿ ನಿಮ್ಮದು KYC ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಒಂದು PPO ಫುಲ್ ಪೇಜ್ ಜೆರಾಕ್ಸ್, ಆಮೇಲೆ ನೀವು ಅಪ್ಲಿಕೆಂಟ್ ಆಗ್ತೀರಿ, ನಿಮ್ಮ ಮೇಲೆ ಫ್ಯಾಮಿಲಿ ಏನಿರ್ತಾರಲ್ಲ ಅವರು ಕೂಡ ಸಿ ಬಿಕಮ್ಸ್ ಒಂದೇ ಒಂದು ಬಹಳ ಏನು ಅದಕ್ಕೆ ನಾವು ನಮ್ಮಿಂದ ಸಹಾಯ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಒಂದೇನು, ಇನ್ ಕೇಸ್ ಆಫ್ ಡಿಸೀಸ್ ಲೋನ್ ಹ್ಯಾಸ್ ಟು ಬಿ ಪೇಡ್ ಬೈ ದಿ ಫ್ಯಾಮಿಲಿ ಪೆನ್ಷನರ್ಸ್. ಆ ಮ್ಯಾಟರ್ನ ದಯವಿಟ್ಟು ಸಾಧ್ಯ ಇದ್ರೆ ನಿಮ್ಮ ಇದರಿಂದ ಸರ್ಕಾರಕ್ಕೆ ಕೂಡ ನೀವು ಆ ಪಾಯಿಂಟ್ ಅನ್ನು ಕೂಡ ತಗೋಬಹುದು. ನಮ್ಮಿಂದ ಏನೂ ಇಲ್ಲ. ಮೊನ್ನೆ ಒಬ್ಬರು ಬಂದ್ರು, ಸರ್ ತೀರೋದ್ರೆ ಎಲ್ಲ ಸಿಕ್ಕಾಪಟ್ಟೆ ಆಸ್ಪತ್ರೆ ಆಗುತ್ತೆ, ಬಟ್ ಐ ಡಿ ನಾಟ್ ಹೆಲ್ಪ್ 76,000 ವಿ ಹ್ಯಾವ್ ಟು ರಿಕವರ್ ಅಲ್ವಾ. ಬಟ್ ನನಗೆ ಲೋನ್ ಬೇಕು, ಲೋನ್ ತಗೊಳಕ್ ಹೋದ್ರೆ ಆಲ್ರೆಡಿ ಮೈ ನಾಮಿನಿ ಮೇ ಬಿ ವೈಫ್ ಆರ್ ಎನಿಬಡಿ ಅಂದ್ರೆ ಡೆತ್ ತಾನೇ ನೀವು ಹೇಳೋದು. ನಾನು ಲೋನ್ ತಗೊಂಡಾಗ ನಮ್ಮವ್ರು ಇರ್ತಾರೆ, ನಾಮಿನಿ ಹಾಕ್ತೀವಿ. ಆದ್ರೆ ನಾನು ತಗೊಂಡಿದ್ದಾದ್ಮೇಲೆ ನಮ್ಮ ನಾಮಿನಿ ಹೋಗ್ಬಿಟ್ರೆ ನೀವು ನೆಕ್ಸ್ಟ್ ನಾವು ನಂತರ ಒಂದು ಯಾವ್ದು ಆವಾಗ ಹೆಂಗೆ ಇವಾಗ ಏನಾಗ್ತದೆ, ಒಂದು ನಾಮಿನಿ ಇಮಿಡಿಯೇಟ್ ನಾಮಿನಿ ಆಸ್ ಪರ್ ದ ಲಾ ಇಸ್ ಓನ್ಲಿ ವೈಫ್. ಇನ್ ಕೇಸ್ ಆಫ್ ಹಸ್ಬೆಂಡ್ ವೈಫ್ ಇಸ್ ದ ನಾಮಿನಿ, ಇನ್ ಕೇಸ್ ಆಫ್ ವೈಫ್ ಹಸ್ಬೆಂಡ್ ಇಸ್ ದ ವೈಫ್. ಕರೆಕ್ಟಾ? ಸೊ ಅವಾಗ ನೀವೇನ್ ಮಾಡೋದು, ಇಮಿಡಿಯೇಟ್ ಡೆತ್ ಆದ ತಕ್ಷಣ ಒಂದು ಎಕ್ಸ್ಟ್ರಾ ನಾಮಿನೇಷನ್ ಫಾರ್ಮ್ ನಿಮ್ಮ DTO ನಲ್ಲಿ ಸಿಗ್ತದೆ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸ್ ನಲ್ಲಿ. ಏನಂತ ಕಾನ್ಸಿಕ್ವೆಂಟ್ ಅಪಾನ್ ಡೆತ್ ಆಫ್ ಮೈ ವೈಫ್ ಆರ್ ಹಸ್ಬೆಂಡ್ ಐ ವಾಂಟೆಡ್ ಟು ನಾಮಿನೇಟ್ ಅಂತ ಒಂದು DTO ಗೆ ನೀವು ಅಪ್ಲಿಕೇಶನ್ ಕೊಡಬೇಕು, ಕೊಡಬೇಕು ವಿತ್ PPO ಕಾಪಿ. ಅಂಡ್ DTO ವಿಲ್ ಫಾರ್ವರ್ಡ್ ಟು ದ ಸ್ಟೇಟ್ ಟ್ರೆಜರಿ ಕಳಿಸ್ತಾರೆ. ಅಲ್ಲಿಂದ ಆಯಾ ಪೆನ್ಷನ್ ಡಿಸ್ಪರ್ಸಲ್ ಅಥಾರಿಟಿಗೆ ಹೋಗ್ತದೆ. ನಂತರ ನಿಮ್ಮ ಮಗ ಇದ್ದಿರ್ಬೋದು, ಅಣ್ಣ ಇದ್ದಿರ್ಬೋದು, ತಮ್ಮ ಇದ್ದಿರ್ಬೋದು, ಅಕ್ಕ ಇದ್ದಿರ್ಬೋದು, ತಂಗಿ ಇದ್ದಿರ್ಬೋದು, ಅವೈಲೇಬಲ್ ಇನ್ ದ ಫ್ಯಾಮಿಲಿ ಅಂಡ್ ಹೂಮ್ ಇಲ್ಲ ಯಾರು ನೀವು ಆಯ್ಕೆ ಮಾಡ್ತೀರಿ ಅವರು ನಿಮ್ಮ ನಾಮಿನಿ ಆಗ್ತಾರೆ, ಮಾಡ್ಕೋಬಹುದು, ಚೇಂಜಸ್ ತಪ್ಪಿಲ್ಲ. ಒಂದೇ ಮಾತು. ಬಟ್ ನಾವು ಸಜೆಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ನೀವು 2 ಇಟ್ಕೋಬೇಡಿ, ನಿಮಗೂ ಕೂಡ ಕಂಟ್ರೋಲ್ ಇರ್ತದೆ. 2 ಇಟ್ಕೋಬೇಡಿ. ಇನ್ನು ಚಿಂತಾಮಣಿನಲ್ಲಿ ಆಗಿದೆ ವಿಶೇಷವಾಗಿ, ಯಾಕಂದ್ರೆ ಎಲ್ಲರೂ ಅರೌಂಡ್ ಒಂದು 20-30% ನಮ್ಮ ಕಸ್ಟಮರ್ಸ್ ಅಲ್ಲೂ ಇದೆ ಅಕೌಂಟ್, ಇಲ್ಲೂ ಇದೆ. ಹಾಗಂತ ನಮ್ಮ ಬ್ಯಾಂಕಿನಿಂದ ಯಾವುದೇ ತರದ ಒತ್ತಾಯ, ತೊಂದರೆ, ಕಂಡೀಷನ್ಸ್ ನೋ, ನಥಿಂಗ್. ಯು ಕ್ಯಾನ್ ಕೀಪ್. ಅವಾಗ ಬರ್ತೇನೆ, ನೆಕ್ಸ್ಟ್ ಪರ್ಸೆಂಟ್ಗೆ ಬರ್ತೇನೆ ನಾನು. ಈಗ ಒಂದ್ ಕೆಲಸ ಏನ್ ಮಾಡಿರ್ತೀನಿ, ಸೇಮ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೆ ಇವಾಗ ಮೇಂಟೈನ್ ಅರೌಂಡ್ 3-4 ಅಕೌಂಟ್ಸ್. ಎಲ್ಲಾ ಕಡೆ ನಿಮ್ ಪ್ಯಾನ್ ಕಾರ್ಡ್ ಲಿಂಕ್ ಅಂಡ್ ಎಲ್ಲಾ ಕಡೆ ಏನ್ ಟ್ರಾನ್ಸಾಕ್ಷನ್ ಮಾಡಿದ್ರೆ 1-5 ಡೇ ನೀವೇನಾದ್ರೂ ತೊಂದರೆ ಅಂದ್ರೆ IT ನಲ್ಲಿ ಇಟ್ ವಿಲ್ ಕಮ್ ಇಮಿಡಿಯೇಟ್. ಈ ಪಾಸ್ಬುಕ್ ಕ್ಲೋಸ್ ಆದ್ರೆ ಪಾರ್ಟಿನ ಬರ್ಬೇಕು, ಪಾಸ್ಬುಕ್ ಏನೂ ಇಲ್ಲ, ಏನ್ ಬೇಕಾಗಿಲ್ಲ. ಕಂಟಿನ್ಯೂಷನ್ ಆಫ್ ಪಾಸ್ಬುಕ್ಗೆ ಕಸ್ಟಮರ್ ಬರ್ಬೇಕಂತ ಏನಿಲ್ಲ. ಯಾರಾದ್ರೂ ನಿಮ್ಗೆ ಏನಾದ್ರು ತಪ್ಪಾಗಿ ಆ ತರ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಬರಕ್ ಆಗೋದಿಲ್ಲ, ಕಳಿಸ್ಕೊಡಿ, ಏನು ಬೇಡ, ಏನಿಲ್ಲ. ಕಂಟಿನ್ಯೂಷನ್ ಪಾಸ್ಬುಕ್ಗೆ ನೀವೇ ಬರ್ಬೇಕಂತ ಏನಿಲ್ಲ. ನಮಗೆ ವಿಡ್ರಾವಲ್ ಸ್ವಲ್ಪ ಬೇಕಾದಾಗ ಏನಾದ್ರು ಕಷ್ಟ ಬರ್ತಾ ಇದೆ, ಅಂತದ್ರಲ್ಲೂ ಕೂಡ ನಾವು ಮೊನ್ನೆ ಒಂದು 2-3 ಜನಕ್ಕೆ ಹೆಲ್ಪ್ ಮಾಡಿದ್ದೇವೆ. ಏನ್ ಮಾಡಿದ್ದೇವೆ, ಅವ್ರಿಗೆ ಹೇಳಕ್ ಆಗೋದಿಲ್ಲ ಆ ಸ್ಕೀಮ್. ಯಾಕೆಂದ್ರೆ ಮೊನ್ನೆ ಹೋಗಿ ವಾಪಸ್ ಬಂದಿಲ್ಲ, ವಿಡ್ರಾವಲ್ ಸೈನ್ ಮಾಡಕ್ಕೂ ಬಂದಿಲ್ಲ ಅಂತ ಒಂದು ಕೇಸ್ನಲ್ಲಿ ನಾನೇ ಪರ್ಸನಲ್ ರಾತ್ರಿ 9 ಗಂಟೆಗೆ ಹೋಗಿದ್ದೇನೆ. ಮೊದಲು ಪಾಪ ಮಾಡಿಸಿ ಎಲ್ಲ ಕೊಟ್ಟು, ನಿನ್ನೇನು ಕೂಡ ಒಬ್ಬ ನಮ್ಮ ಅಕೌಂಟೆಂಟ್ ಅನ್ನ ಶೀಲ್ಡ್ ಕಟ್ಟ ಕಳಿಸಿದೆ ವಿತ್ ದ ಹೆಲ್ಪ್ ಆಫ್ ದಿ ಡಾಕ್ಟರ್ಸ್. ಮೊನ್ನೆ ಹೋಗಿ ವಾಪಸ್ ಬಂದು ಸರ್ ನಮ್ಮ ಮಿಸಸ್ ದಯವಿಟ್ಟು ನನ್ನ ಹತ್ರ ಬನ್ನಿ, ಎಲ್ಲರೂ ಬರ್ತೇನೆ ನನ್ನ ಹತ್ರ, ನೀವು ಕೂಡ ನನ್ನ ಹತ್ರ ಬನ್ನಿ, ನಾನೇ ಮುಂದೆ ಪ್ರಿಂಟ್ ಮಾಡಿಕೊಡ್ತೇನೆ. ಅದನ್ನ ನಾನು ಆರ್ಡರ್ ಕೂಡ ಕೊಡ್ತೇನೆ. ಹರ್ಗರ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಲಕ್ಷಾಧೀಶರಾಗ್ಬೋದು. ಸೊ ಇದು ಒಂದು ನೇಚರ್ ಆಫ್ ಡಿಪಾಸಿಟ್. ಏನಂದ್ರೆ ರಿಕರಿಂಗ್ ಡಿಪಾಸಿಟ್. ಮುಂಚೆ ನೀವು ರಿಕರಿಂಗ್ ಕೊಟ್ಟು ಮಂತ್ಲಿ ₹100 ಟು 36 ತಿಂಗಳು 3,600 ಆಗ್ತಿತ್ತು. ಸೊ ಇಲ್ಲಿ ನಮಗೆ 1 ಲಕ್ಷನ ಮಾಡಲಿಕ್ಕೆ ನೀವು 3 ವರ್ಷ, 4 ವರ್ಷ, 5 ವರ್ಷ, 3 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 10 years ಪೀರಿಯಡ್ ಬರ್ತದೆ. ಸೊ ಎಕ್ಸಾಂಪಲ್, ನೀವು ಸೀನಿಯರ್ ಸಿಟಿಜನ್ ಅಬಾವ್ ಇರೋದ್ರಿಂದ 3 ವರ್ಷಕ್ಕೆ ₹2,480 ಪರ್ ಮಂತ್ RD ಅಲ್ಲಿ ನಿಮ್ಮ ಪೆನ್ಷನ್ನಲ್ಲಿ ಸ್ಟೇಟ್ ವೈ SI ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಮುಖಾಂತರ ಕಟ್ ಮಾಡಿಕೊಂಡು 36 ತಿಂಗಳಿಂದ ಕಂಟಿನ್ಯೂಸ್ ಪೇ ಮಾಡಿದರೆ 1 ಲಕ್ಷ ಕೈ ಸೇರ್ತದೆ. ಹಂಗೆ
1791 ರೂಪಾಯಿ 4 ವರ್ಷ ಕೊಟ್ಟರೆ 1 ಲಕ್ಷ ಕೈ ಸೇರ್ತದೆ. 574 ರೂಪಾಯಿ ಇಂಟು 10 ಇಯರ್ಸ್ ಕೊಟ್ಟರೆ 1 ಲಕ್ಷ ಕೈ ಸೇರ್ತದೆ. ಸೊ ಇವತ್ತಿನ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ನನ್ನ ಬ್ಯಾಂಕಿನ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಯಾವಾಗ ಸಾಧ್ಯದಾಗ ಬಂದು ಅಟ್ಲೀಸ್ಟ್ ತಮಗೇನೊಂದು ಪೆನ್ಷನ್ ಇಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ 1 or 2 ಅಕೌಂಟ್ಸ್ ಮಾಡಿ ಬ್ಯಾಂಕಿಗೆ ಕೂಡ ಒಳ್ಳೇದಾಗ್ತದೆ ಅನ್ನುವಂಥದ್ದು ಮಾತಿದೆ. ನನಗೂ ಕೂಡ ಇದು ಒಂದು ಸಣ್ಣ 200 ಅಕೌಂಟ್ಸ್ ಟಾರ್ಗೆಟ್ ಕೂಡ ಇದೆ ಈ ಮಂತಲ್ಲಿ. ತಾವೆಲ್ಲರೂ ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ತಮಗೆ ವಿನಂತಿ ಮಾಡ್ಕೋತೇನೆ. ಹಾಗಾಗಿ ಇದು ಹೆಂಗೆ ವರ್ಕೌಟ್ ಆಗ್ತಿದೆ ಅಂತ ನಾನು ರಾಮಮೂರ್ತಿ ಹತ್ರ ಚಾರ್ಟ್ ಕೊಡ್ತೇನೆ. ಈ ಚಾರ್ಟ್ ಅನ್ನು ಸಾಧ್ಯತೆ ಎಲ್ರಿಗೂ ಸ್ವಲ್ಪ ಸ್ಪೇರ್ ಮಾಡಿ ನಾನು ಜೆರಾಕ್ಸ್ ಮಾಡ್ಕೊಂಡಿದ್ದೇನೆ. ಇದು ನಿಮ್ಮದಿದ್ದು ಸರ್ ಇದನ್ನು ಜೆರಾಕ್ಸ್ ಮಾಡಿದ್ದೇನೆ. ಎಲ್ಲನೂ ಏನು ಮಾಡಿ ಒಂದೊಂದು ಪೇಜ ಸ್ಟಾರ್ಟ್ಸ್ ವಿತ್ 3 years ಎಂಡ್ ವಿತ್ 10 years. ಮಂತ್ಲಿ ಏನೋ EMI ಮಂತ್ಲಿ ಇದು ಬರ್ತದೆ ಕಂತಿನಲ್ಲಿ. ನಿಮ್ಮ ಪೆನ್ಷನ್ಗೆ ಆಟೋಮೆಟಿಕ್ ಡೆಬಿಟ್ ಮಾಡ್ತೇವೆ, ನೀವೇನು ಮಾಡೋದು ಬೇಡ, ಟೈಮ್ ಇನ್ಸೆಕ್ಷನ್ ಮಾಡ್ತೇವೆ. ಪೀರಿಯಡ್ 36 months, 48 months, 60 months ಆ ಥರ ಅಪ್ ಟು 10 years. 1 ಲಕ್ಷ ಮುಖಬೆಲೆ 1 ಲಕ್ಷ. ಹೆಂಗೆ ಪೀರಿಯಡ್ ಹೆಚ್ಚು ಹೋಗ್ತಿರೋ ಹಂಗೆ ಮಂತ್ಲಿ EMI ಕಡಿಬೇಕು. ಸೊ ಸಣ್ಣ ಸೇವಿಂಗ್ಸ್ ಇದೆ, ದಯವಿಟ್ಟು ಸೇವಿಂಗ್ಸ್ ಮಾಡ್ಕೊರಂತ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ತಮಗೆಲ್ಲೂ ಕೂಡ ವಿನಂತಿ ಮಾಡ್ತೇನೆ. ಸಣ್ಣ ಪುಷ್ಪಮಾಲೆ ಮುಖಾಂತರ ನಾವು ಒಂದು ಗೌರವವನ್ನು ಸೂಚಿಸಿ ಅವರನ್ನು ಬೀಳ್ಕೊಡ್ತಾ ಇದ್ದೀವಿ.